ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ. ಹರಿ ಓಂ. ನನು ಇದಂ ಯುಕ್ತ್ಯನುಸಂಧಾನಾತ್ಮಕ ವಿಚಾರ ಮೀಮಾಂಸಾ ಮನನ ಅಪರನಾಮಕ ಜಿಜ್ಞಾಸಾಂಗಭೂತನ್ಯಾಯ ನಿಬಂಧನಂ ಜಿಜ್ಞಾಸಾಯಾಃ ಕರ್ತವ್ಯತಾಯಾಂ ಆರಂಭಣೀಯಂ ಭವಿಷ್ಯತಿ. ಹಿಂದೆ ಏನಂತ ವಿಚಾರ ಮಾಡಿದ್ದಾರೆ, ಈ ಶಾಸ್ತ್ರ ಅಂತನ್ನೋದು ಆರಂಭಣೀಯವೋ ಅಥವಾ ಅನಾರಂಭಣೀಯವೋ ಎಂಬುದಾಗಿ ಸಂಶಯ ಅಂತಂದರೆ ಪರಕೀಯರಿಗೆ ಸಂಭಾವಿತವಾದಂತಹ ಸಂಶಯವನ್ನು ಆಹರಣವನ್ನು ಮಾಡಿಕೊಂಡು ಅದರ ಪರಿಹಾರಕ್ಕಾಗಿ ಶಾಸ್ತ್ರದ ಪ್ರಯೋಜನಾದಿಗಳನ್ನು, ಶಾಸ್ತ್ರದ ಆರಂಭಣೀಯತ್ವ ಸಿದ್ಧಿಗಾಗಿ ಶಾಸ್ತ್ರಕ್ಕೆ ಪ್ರಯೋಜನಾದಿಗಳನ್ನು ಪ್ರಥಮ ಸೂತ್ರದಲ್ಲಿ ಹೇಳುತ್ತಾ ಇದ್ದಾರೆ ಅಂತನ್ನೋದನ್ನು ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ವಿಚಾರವನ್ನು ಮಾಡುತ್ತಾ ಇದ್ದಾರೆ. ನೀವು ಶಾಸ್ತ್ರಕ್ಕೆ ಆರಂಭಣೀಯತ್ವವನ್ನು ಸಮರ್ಥನೆ ಮಾಡಬೇಕಾಗಿಲ್ಲ, ಜಿಜ್ಞಾಸಾ ಕರ್ತವ್ಯನೋ ಅಲ್ಲನೋ ಅಂತನ್ನೋದನ್ನು ವಿಚಾರ ಮಾಡಿ ಜಿಜ್ಞಾಸಾದ ಬಗ್ಗೆಯೇ ವಿಚಾರವನ್ನು ಮಾಡಿರಿ. ಜಿಜ್ಞಾಸಕ್ಕೆ ಕರ್ತವ್ಯತ್ವ ಅಂತನ್ನೋದು ಸಿದ್ಧ ಆದರೆ ಆಗ ಶಾಸ್ತ್ರಕ್ಕೆ ಆರಂಭಣೀಯತ್ವ ಅಂತನ್ನೋದು ಸುತರಾಂ ಸಿದ್ಧವಾಗೇ ಬಿಡುತ್ತದೆ ಎಂಬುದಾಗಿ ಶಂಕೆಯನ್ನು ಮಾಡುತ್ತಾ ಇದ್ದಾರೆ. ಜಿಜ್ಞಾಸ ಅಂತಂದರೆ ಎಂತಹದ್ದು ಅಂತಂದರೆ ಅದನ್ನು ಹೇಳುತ್ತಾ ಇದ್ದಾರೆ. ಜಿಜ್ಞಾಸ ಅಂತಂದರೆ ಯುಕ್ತ್ಯನುಸಂಧಾನಾತ್ಮಕವಾದದ್ದು ಜಿಜ್ಞಾಸ. ಅದಕ್ಕೆ ಅನೇಕ ಪರ್ಯಾಯ ಶಬ್ದಗಳಿವೆ. ಏನು ವಿಚಾರ, ಮೀಮಾಂಸ, ಮನನ ಈ ವಿಧವಾದಂತಹ ಪರ್ಯಾಯ ಶಬ್ದವುಳ್ಳಂತಹ ಜಿಜ್ಞಾಸ. ಅದಕ್ಕೆ ಅಂಗಭೂತವಾಗಿದೆ ಯಾವುದು? ನ್ಯಾಯ ನಿಬಂಧನಾತ್ಮಕವಾದಂತಹ ಶಾಸ್ತ್ರ. ಹಾಗಾಗಿ ಜಿಜ್ಞಾಸ ಅಂತನ್ನೋದು ಕರ್ತವ್ಯ ಅಂತಾದರೆ ಆಗ ಅದಕ್ಕೆ ಅಂಗಭೂತವಾದಂತಹ ನ್ಯಾಯ ನಿಬಂಧನಾತ್ಮಕವಾದ ಶಾಸ್ತ್ರವೂ ಕೂಡ ಆರಂಭಣೀಯ ಅಂತನೋ ಸಿದ್ಧವಾಗುತ್ತದೆ. ಅಂದರೆ ಜಿಜ್ಞಾಸಕ್ಕೆ ಕರ್ತವ್ಯತ್ವ ಸಿದ್ಧ ಆದರೆ ಹಾಗೆ ಅದಕ್ಕೆ ಅಂಗಭೂತವಾದಂತಹ ನ್ಯಾಯಗಳು ತನ್ನಿಬಂಧನಾತ್ಮಕವಾದಂತಹ ಗ್ರಂಥಕ್ಕೂ ಕೂಡ ಆರಂಭಣೀಯತ್ವ ಅಂತನ್ನೋದು ಸಿದ್ಧವಾಗುತ್ತದೆ. ಯಾಕೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ನಹಿ ವಿಚಾರ ಕರ್ತವ್ಯ ತದ್ವಾರಭೂತ ನ್ಯಾಯ ನಿಬಂಧನಂಚ ನ ಆರಂಭಣೀಯಂ ಇತಿ ಸಂಭವತಿ. ಈಗ ವಿಚಾರವನ್ನಾದರೂ ಮಾಡಬೇಕು ಅಂದರೆ ವಿಚಾರಕ್ಕೆ ಕರ್ತವ್ಯತ್ವ, ಜಿಜ್ಞಾಸಕ್ಕೆ ಕರ್ತವ್ಯತ್ವ ಸಿದ್ಧ ಆದರೆ ಆಗ ನ್ಯಾಯ ನಿಬಂಧನಾತ್ಮಕವಾದಂತಹ ಶಾಸ್ತ್ರಕ್ಕೆ ಹೇಗೆ ಈ ಆರಂಭಣೀಯತ್ವ ಅಂತನೋದು ಸಿದ್ಧವಾಗುತ್ತದೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ಈಗ ವಿಚಾರ ಅಂತನ್ನೋದು ಕರ್ತವ್ಯ ಅಂತ ಸಿದ್ಧ ಆದರೆ ವಿಚಾರಕ್ಕೆ ದ್ವಾರಭೂತವಾಗಿದೆ, ಅಂಗಭೂತವಾಗಿದೆ ಯಾವುದು? ನ್ಯಾಯಗಳು. ಹಾಗಾಗಿ ಈಗ ವಿಚಾರವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ದ್ವಾರವಾದಂತಹ ಅಂಗವನ್ನು ಕೂಡ ಅವಶ್ಯವಾಗಿ ಆಚರಣೆ ಮಾಡಲೇಬೇಕು. ಆದ್ದರಿಂದಾಗಿ ವಿಚಾರ ಮಾತ್ರ ಆರಂಭಣೀಯವಾಗಿದೆ, ಆದರೆ ತದ್ವಾರಭೂತವಾದಂತಹ ನ್ಯಾಯ ನಿಬಂಧನಾತ್ಮಕವಾದಂತಹ ಶಾಸ್ತ್ರ ಅಂತನ್ನೋದು ಆರಂಭಣೀಯವಾಗಿಲ್ಲ ಎಂಬುದಾಗಿ ಹೇಳಿಕ್ಕೆ ಬರೋದಿಲ್ಲ. ಯಾಕಂದರೆ ನಿಸ್ಸಾಧನಸ್ಯ ವಿಚಾರಸ್ಯೇವ ಅನುತ್ಥಾನಾತ್. ವಿಚಾರಕ್ಕೆ ಸಾಧನವೇ ಅದಕ್ಕೆ ದ್ವಾರಭೂತವಾದಂತಹ ನ್ಯಾಯಗಳು. ಹಾಗಾಗಿ ಆ ಸಾಧನವಿಲ್ಲದೇನೆ ಕಾರ್ಯ ಅಂತ ಅನ್ನೋದು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವಿಚಾರಕ್ಕೆ ಕರ್ತವ್ಯತ್ವವನ್ನು ಸಾಧನೆ ಮಾಡಿದರೆ ಆಗ ಶಾಸ್ತ್ರಕ್ಕೂ ಕೂಡ ಆರಂಭಣೀಯತ್ವ ಅಂತನ್ನೋದು ಸಿದ್ಧವಾಗುತ್ತದೆ. ಅನ್ಯಥಾತುನ ಒಂದು ವೇಳೆ ಜಿಜ್ಞಾಸಕ್ಕೆ ಕರ್ತವ್ಯತ್ವ ಇರಲಿಲ್ಲ ಅಂತಾದರೆ ಆಗ ಶಾಸ್ತ್ರಕ್ಕೂ ಕೂಡ ನ್ಯಾಯ ನಿಬಂಧನಾತ್ಮಕವಾದಂತಹ ಶಾಸ್ತ್ರಕ್ಕೂ ಕೂಡ ಆರಂಭಣೀಯತ್ವ ಅಂತನೋ ಸಿದ್ಧವಾಗೋದಿಲ್ಲ. ಆದ್ದರಿಂದಾಗಿ ಜಿಜ್ಞಾಸ ಏವ ವಿಚಾರಣೀಯ. ಜಿಜ್ಞಾಸ ಅಂತನ್ನೋದು ಕರ್ತವ್ಯವೋ ಅಥವಾ ಅಕರ್ತವ್ಯವೋ ಎಂಬುದಾಗಿ ಜಿಜ್ಞಾಸಾದ ಬಗ್ಗೆಯೇ ವಿಚಾರವನ್ನು ಮಾಡಬೇಕು ಅಂತ ಹೇಳುತ್ತಾ ಇದ್ದಾರೆ. ಇಲ್ಲೇನು ಹೇಳಿದ್ದಾರೆ? ಜಿಜ್ಞಾಸ ಅಂತನ್ನೋದಕ್ಕೆ ಯುಕ್ತ್ಯನುಸಂಧಾನಾತ್ಮಕವಾದಂತಹ ಜಿಜ್ಞಾಸ ಎಂಬುದಾಗಿ ಹೇಳಿದ್ದಾರೆ. ಅದಕ್ಕೆ ಯುಕ್ತಿಗಳಿಂದಾಗಿ ಅನುಸಂಧಾನ ಅಂತಂದರೆ ಏನು ಅಂತಂದರೆ ಪೂರ್ವೋತ್ತರ ಪಕ್ಷ ಬಲಾಬಲ ಚಿಂತನ ಅಂತನ್ನೋದೇನಿದೆಯೋ ಅದೇ ಯುಕ್ತ್ಯನುಸಂಧಾನ. ಯುಕ್ತಿಗಳಿಂದಾಗಿ ಪೂರ್ವ ಪಕ್ಷ ಮತ್ತು ಉತ್ತರ ಪಕ್ಷಗಳಲ್ಲಿ ಯಾವುದು ಬಲ ಯಾವುದು ದುರ್ಬಲ ಎಂಬುದಾಗಿ ಏನು ವಿಚಾರವನ್ನು ಮಾಡುವಂಥದ್ದಿದೆಯೋ ಆ ಏನು ಅದೇ ಯುಕ್ತ್ಯನುಸಂಧಾನ ಎಂಬುದಾಗಿ ಕರೆಸಲ್ಪಡುತ್ತದೆ. ಅಂತಹ ಯುಕ್ತ್ಯನುಸಂಧಾನಾತ್ಮಕವಾದಂತಹ ಜಿಜ್ಞಾಸ ಅಂತನ್ನೋದು ಕರ್ತವ್ಯ ಅಂತಾದರೆ ಆಗ ಅದಕ್ಕೆ ಸಾಧನಭೂತವಾದಂತಹ ಅದಕ್ಕೆ ದ್ವಾರಭೂತವಾದಂತಹ ನ್ಯಾಯ ನಿಬಂಧನಾತ್ಮಕವಾದಂತಹ ಶಾಸ್ತ್ರಕ್ಕೂ ಕೂಡ ಆರಂಭಣೀಯತ್ವ ಅಂತನೋದು ಸಿದ್ಧವಾಗುತ್ತದೆ. ಹಾಗಾಗಿ ಜಿಜ್ಞಾಸಾದ ಬಗ್ಗೆಯೇ ವಿಚಾರವನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ಸತ್ಯಂ ಏತಚ್ಛಾಸ್ತ್ರ ವ್ಯುತ್ಪಾದನೀಯ ನ್ಯಾಯಕರಣಿಕಾಯಾಂ ಜಿಜ್ಞಾಸಾಯಾಂ ಉಭಯವಿಧ ವ್ಯಾಪಾರ ದರ್ಶನಾತ್ ವಿಶೇಷಾದರ್ಶನಾಚ್ಚ ಸಂಶಯ ಕಿಂ ಕರ್ತವ್ಯ ನವಾ ಇತಿ. ಸತ್ಯಂ ಎಂಬುದಾಗಿ ಅಂಗೀಕಾರ ಮಾಡ್ತಿದ್ದಾರೆ. ಅಂದರೆ ಜಿಜ್ಞಾಸಾದ ಕರ್ತವ್ಯತ್ವವನ್ನೇ ವಿಚಾರವನ್ನು ಮಾಡ್ತೀವಿ ಅಂತ.
ಮತ್ತು ಹಾಗಾದರೆ ಶಾಸ್ತ್ರ ಅಂತ ಅನ್ನೋದು ಆರಂಭಣೀಯವೋ ಅಲ್ಲವೋ ಎಂಬುದಾಗಿ ವಿಚಾರವನ್ನು ಮಾಡಿದ್ರಲ್ಲ ಹಿಂದೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ಯಾದವಾರ್ಯರು ಬರೆಯುತ್ತಾರೆ ಏನು ಅಂತಂದರೆ, ಸತ್ಯಂ ಅಂತನ್ನೋದಕ್ಕೆ ಅಸ್ಮಾಭಿರಪಿ ಜಿಜ್ಞಾಸಾ ಕರ್ತವ್ಯತಾ ಏವ ವಿಚಾರ್ಯತೆ ಆರಂಭಣೀಯತ್ವ ವಿಚಾರಸ್ತು ತತ್ಫಲಭೂತಃ ಅತಃ ಪೂರ್ವಂ ಪ್ರದರ್ಶಿತಃ ಇತ್ಯಾಶಯವಾನಾಹ. ಮತ್ತು ಶಾಸ್ತ್ರವು ಆರಂಭಣೀಯವೋ ಅಲ್ಲವೋ ಅಂತನ್ನೋದನ್ನು ಹಿಂದೆ ವಿಚಾರ ಮಾಡಿದ್ರಲ್ಲ ಅಂತಂದರೆ, ಜಿಜ್ಞಾಸಾ ಕರ್ತವ್ಯತ್ವಕ್ಕೆ ಫಲಭೂತವಾಗಿದೆ ಯಾವುದು? ಶಾಸ್ತ್ರದ ಆರಂಭಣೀಯತ್ವ. ಹಾಗಾಗಿ ಫಲಭೂತವಾದದ್ದರಿಂದಾಗಿ ಅದನ್ನು ಪೂರ್ವದಲ್ಲಿ ತೋರಿಸಿಕೊಟ್ಟಿದ್ದೇವೆ ಎಂಬುದಾಗಿ ಯಾದವಾರ್ಯರು ಹೇಳಿದ್ದಾರೆ. ಈ ರೀತಿಯಾಗಿ ಜಿಜ್ಞಾಸಾ ಅಂತನ್ನೋದು, ಈಗ ಜಿಜ್ಞಾಸಾ ಅಂತನೂ ಕರ್ತವ್ಯನೋ ಅಥವಾ ಅಕರ್ತವ್ಯನೋ ಅಂತನ್ನೋದರ ಬಗ್ಗೆ ವಿಚಾರವನ್ನು ಮಾಡುತ್ತಾ ಇದ್ದಾರೆ. ಈ ಶಾಸ್ತ್ರದಲ್ಲಿ ವ್ಯುತ್ಪಾದನೀಯವಾಗಿದೆ ಯಾವುದು? ಈ ಶಾಸ್ತ್ರದಲ್ಲಿ ನ್ಯಾಯಗಳನ್ನು ವ್ಯುತ್ಪಾದನೆ ಮಾಡುತ್ತಾ ಇದ್ದಾರೆ. ನ್ಯಾಯ ಗ್ರಥನಾತ್ಮಕವಾದಂತಹ ಶಾಸ್ತ್ರ, ಹಾಗಾಗಿ ನ್ಯಾಯಗಳನ್ನು ವ್ಯುತ್ಪಾದನೆಯನ್ನು ಮಾಡುತ್ತಾ ಇದ್ದಾರೆ. ಅಂತಹ ನ್ಯಾಯಗಳೇ ಕಾರಣವಾಗಿ ಉಳ್ಳದ್ದಾಗಿದೆ ಜಿಜ್ಞಾಸ. ಅಂತಹ ಜಿಜ್ಞಾಸಾದಲ್ಲಿ ಸಂದೇಹ ಅಂತ ಅನ್ನೋದು ಬರುತ್ತಾ ಇದೆ. ಏನು? ಕಿಂ ಕರ್ತವ್ಯಾನವ, ಜಿಜ್ಞಾಸ ಅಂತನ್ನೋದು ಕರ್ತವ್ಯವಾಗಿದೆಯೋ ಅಥವಾ ಅಕರ್ತವ್ಯವಾಗಿದೆಯೋ ಎಂಬುದಾಗಿ ಸಂದೇಹ ಅಂತ ಅನ್ನೋದು ಬರುತ್ತಾ ಇದೆ. ಸಂದೇಹಕ್ಕೆ ಕಾರಣ ಇರಬೇಕಲ್ರಿ. ಸಮಾನ ಧರ್ಮ ದರ್ಶನ ಇದ್ದರೆ, ಈಗ ಸ್ಥಾನುರ್ವಾ ಪುರುಷೋವಾ ಎಂಬುದಾಗಿ ನಮಗೆ ಸಂದೇಹವಾಗಿ ಬರ್ತದ. ಪೂರ್ವವರ್ತಿಯಾದಂತಹ ಪದಾರ್ಥದಲ್ಲಿ ಊರ್ಧ್ವತಾರೂಪವಾದಂತಹ ಸಾಮಾನ್ಯ ಧರ್ಮದ ದರ್ಶನ ಆಗಿ ಹಸ್ತಪಾದಾದಿಗಳು ಮತ್ತು ವಕ್ರಕೋಟರಾದಿಗಳು ಈ ವಿಧವಾದಂತಹ ವಿಶೇಷ ದರ್ಶನ ಇಲ್ಲದೇ ಇರುವಾಗ ಸಂದೇಹ ಅಂತ ಅನ್ನೋದು ಬರುತ್ತದೆ. ಹಾಗೆ ಇಲ್ಲಿ ಸಾಮಾನ್ಯ ಧರ್ಮ ಯಾವುದು ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಉಭಯ ವಿಧ ವ್ಯಾಪಾರ ದರ್ಶನಾತ್. ಎರಡೂ ವಿಧವಾದಂತಹ ವ್ಯಾಪಾರವೂ ಕೂಡ ಕಂಡಿದೆ. ಅಂದರೆ ಕರ್ತವ್ಯವಾದಂತಹ ವ್ಯಾಪಾರವೂ ಕಂಡಿದೆ ಮತ್ತು ಅಕರ್ತವ್ಯವಾದಂತಹ ವ್ಯಾಪಾರವೂ ಕೂಡ ಕಂಡಿದೆ. ಅದರಿಂದಾಗಿ ಜಿಜ್ಞಾಸ ಅಂತ ಅನ್ನೋದು ಏನಾಗಿದೆ? ವ್ಯಾಪಾರವೇ ಆಗಿದೆ. ಅಂದರೆ ಏನಾಯಿತು? ಸಾಮಾನ್ಯ ಧರ್ಮ ಯಾವುದಾಯಿತು? ವ್ಯಾಪಾರತ್ವ ಅಂತನ್ನೋದೇ ಸಾಧಾರಣ ಧರ್ಮ ಎಂಬುದಾಗಿ ಹೇಳಿದಂತೆ ಆಯಿತು. ಅಂದರೆ ಈಗ ಬ್ರಾಹ್ಮಣರ ಪೂಜಾದಿಗಳು ಇತ್ಯಾದಿಗಳೆಲ್ಲ ಏನು? ಅದು ಕರ್ತವ್ಯವಾದಂತಹ ವ್ಯಾಪಾರ ಅಂತ ಕಂಡಿದೆ. ಇನ್ನು ಹಿಂಸಾದಿಗಳು ಅದು ಅಕರ್ತವ್ಯವಾದಂತಹ ವ್ಯಾಪಾರ ಅಂತ ಕಂಡಿದೆ. ಈ ರೀತಿಯಾಗಿ ಕರ್ತವ್ಯವಾದದ್ದರಲ್ಲಿ ಮತ್ತು ಅಕರ್ತವ್ಯವಾದದ್ದರಲ್ಲಿ ಎರಡರಲ್ಲೂ ಕೂಡ ಸಮಾನವಾದದ್ದು ಯಾವುದು? ವ್ಯಾಪಾರತ್ವ ಅಂತನ್ನೋದು ಸಮಾನವಾಗಿದೆ. ಅಂತಹ ವ್ಯಾಪಾರತ್ವ ಅಂತನ್ನೋದು ಈಗ ಜಿಜ್ಞಾಸಾದಲ್ಲೂ ಕೂಡ ಇದೆ. ಆದರೆ ಕರ್ತವ್ಯತ್ವ ಅಥವಾ ಅಕರ್ತವ್ಯತ್ವ ನಿಷ್ಠಾಯಕವಾದಂತಹ ವಿಶೇಷ ಅಂತನ್ನೋದು ತೋರುತ್ತಾ ಇಲ್ಲ. ಹಾಗಾಗಿ ಜಿಜ್ಞಾಸ ಕರ್ತವ್ಯಾನವ ಎಂಬುದಾಗಿ ಸಂದೇಹ ಅಂತನ್ನೋದು ಬರುತ್ತದೆ. ಯಾಕ್ರಿ ಸಂದೇಹ? ಶ್ರುತಿಯಿಂದಾಗಿ ನಮಗೆ ನಿಶ್ಚಿತವಾಗೇ ಬಿಟ್ಟದ. ಶ್ರುತಿ ಏನು ಹೇಳುತ್ತಾ ಇದೆ? ನನುಚ ತದ್ವಿಜಿಜ್ಞಾಸಸ್ವ ಇತಿ ಜಿಜ್ಞಾಸಾಯಾಹ ಶ್ರುತಿವಿಹಿತತ್ವ ಕಥಂ ವಿಶೇಷಾದರ್ಶನಂ ತದ್ವಿಜಿಜ್ಞಾಸಸ್ವ ಎಂಬುದಾಗಿ ಜಿಜ್ಞಾಸೆಯನ್ನು ಮಾಡು ಎಂಬುದಾಗಿ ಜಿಜ್ಞಾಸಾವನ್ನು ವಿಧಾನ ಮಾಡುತ್ತಾ ಇದೆ ಶ್ರುತಿ. ಹಾಗಾಗಿ ಶ್ರುತಿಯಿಂದಲೇ ಜಿಜ್ಞಾಸಕ್ಕೆ ಕರ್ತವ್ಯತ್ವ ಅಂತನೋದು ಸಿದ್ಧವಾಗಿ ಬಿಟ್ಟಿದೆ. ಹಾಗಾಗಿ ಸಂದೇಹ ಅಂತನೋದು ಹೇಗೆ ಬರುತ್ತದೆ ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಮೈವಂ ವಿನಾ ವಿಚಾರೇಣ ಶ್ರುತ್ಯರ್ಥಸ್ಯ ಅದ್ಯಾಪಿ ಅನಿರ್ಣೀತತ್ವೇನ ಸಂಶಯಾಸ್ಪದತ್ವಾತ್. ಇದು ಶ್ರುತ್ಯರ್ಥ ಅಂತನ್ನೋದು, ಜಿಜ್ಞಾಸಾ ಕರ್ತವ್ಯತ್ವ ಅಂತನ್ನೋದು ಶ್ರುತ್ಯರ್ಥವಾಗಿದೆ ಅಂತನ್ನೋದು ಯಾವಾಗ ನಿಶ್ಚಯವಾಗುತ್ತದೆ? ವಿಚಾರವನ್ನು ಮಾಡಿದಾಗಲೇ ನಿಶ್ಚಯವಾಗುತ್ತದೆ. ಆ ವಿಚಾರನೇ ಈಗ ಕರ್ತವ್ಯನೋ ಅಕರ್ತವ್ಯನೋ ಅಂತನ್ನೋದರ ಬಗ್ಗೆ ನಮಗೆ ಸಂದೇಹ ಅಂತನ್ನೋದು ಬಂದಿದೆ. ಹಾಗಾಗಿ ವಿಚಾರವನ್ನು ಮಾಡದೇನೆ ಶ್ರುತ್ಯರ್ಥ ಅಂತನ್ನೋದು ನಿಶ್ಚಯವಾಗೋದಿಲ್ಲ. ಹಾಗಾಗಿ ಶ್ರುತಿಯಿಂದಲೇ ಕರ್ತವ್ಯತ್ವ ಸಿದ್ಧವಾಗಿದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಹಾಗಾಗಿ ಸಂಶಯ ಅಂತನ್ನೋದು ಬಂದೇ ಬರುತ್ತದೆ. ತತ್ರ ತಾವತ್ ಜಿಜ್ಞಾಸ ನ ಕರ್ತವ್ಯ ಇತಿ ಪ್ರಾಪ್ತ. ಅಲ್ಲಿ ಮೊದಲಿಗೆ ಜಿಜ್ಞಾಸ ಕರ್ತವ್ಯನೋ ಅಕರ್ತವ್ಯನೋ ಅಂತ ಸಂದೇಹ ಬಂದಾಗ ಜಿಜ್ಞಾಸ ಅಂತನ್ನೋದು ನ ಕರ್ತವ್ಯ, ಜಿಜ್ಞಾಸ ಅಂತನ್ನೋದು ಮಾಡಬಾರದು ಎಂಬುದಾಗಿ ಮೊದಲಿಗೆ ಪ್ರಾಪ್ತವಾಗುತ್ತದೆ. ಯಾಕೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಕುತಃ ವಿಷಯ ಪ್ರಯೋಜನ ಸಂಬಂಧ ಅಧಿಕಾರಿ ಲಕ್ಷಣ ಅನುಬಂಧ ವಿದುರತ್ವಾತ್. ಈಗ ಅನುಬಂಧ ಎಂಬುದಾಗಿ ಕರೆಯುತ್ತಾರೆ ವಿಷಯಾದಿಗಳನ್ನು. ಅಂತಂದರೆ ಅನುಬದ್ಧತೆ, ಪ್ರೇರ್ಯತೆ ಪುರುಷಃ ಏವಿಹಿ ಇತಿ ಅನುಬಂಧ ಎಂಬುದಾಗಿ, ಅಥವಾ ಅನುಬದ್ಧತೆ ಪ್ರವರ್ತ್ಯತೆ ಅನೇನ ಪ್ರಣೇತ ಶ್ರೋತಾ ಚೈತ್ಯನುಬಂಧ ಎಂಬುದಾಗಿ. ಅಂದರೆ ಪ್ರವರ್ತಕವಾದದ್ದು ಯಾವುದೋ ಅದನ್ನು ಅನುಬಂಧ ಎಂಬುದಾಗಿ ಕರೆಯುತ್ತಾರೆ. ಈಗ ಪ್ರವರ್ತಕವಾದದ್ದು ಯಾವುದೇ ಒಂದು ಕಾರ್ಯದಲ್ಲಿ ಪ್ರವರ್ತಕವಾದದ್ದು ಯಾವುದು? ವಿಷಯಾದಿಗಳು. ಅಂತಹ ವಿಷಯಾದಿಗಳಿದ್ರೇ ಪ್ರವೃತ್ತಿ ಅಂತನ್ನೋದು ಆಗುತ್ತದೆ. ಅಂತಹ ವಿಷಯ ಪ್ರಯೋಜನ ಸಂಬಂಧ ಮತ್ತು ಅಧಿಕಾರಿ ರೂಪವಾದಂತಹ ಅನುಬಂಧದಿಂದಾಗಿ ಪ್ರವರ್ತಕವಾದದ್ದರಿಂದಾಗಿ ರಹಿತವಾಗಿದೆ ಈ ಜಿಜ್ಞಾಸ. ಆದ್ದರಿಂದಾಗಿ ಕರ್ತವ್ಯವಲ್ಲ ಅಂತ. ಮೊದಲಿಗೆ ಕರ್ತವ್ಯತ್ವಕ್ಕೂ ಮತ್ತು ವಿಷಯಾದಿಮತ್ತಕ್ಕೂ ಏನಾದರೂ ವ್ಯಾಪ್ತಿ ಇದೆಯಾ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಕರ್ತವ್ಯತಾ ಖಲು ವಿಷಯಾದಿಮತ್ತಯ ವ್ಯಾಪ್ತ. ಕರ್ತವ್ಯತ್ವ ಅಂತನ್ನೋದು ವಿಷಯಾದಿಮತ್ತದಿಂದಾಗಿ ವ್ಯಾಪ್ತವಾಗಿದೆ. ಅಂದರೆ ಎಲ್ಲೆಲ್ಲಿ ಕರ್ತವ್ಯತ್ವ ಇದೆಯೋ ಅಲ್ಲೆಲ್ಲ ಕಡೆಗೂ ಕೂಡ ವಿಷಯಾದಿಮತ್ತ ಅಂತನ್ನೋದು ಇದ್ದೇ ಇದೆ. ಹಾಗಾಗಿ ವಿಷಯಾದಿಗಳು ಇಲ್ಲದೇ ಇದ್ದರೆ ಆಗ ಕರ್ತವ್ಯತಾ ಅಂತನ್ನೋದು ಕೂಡ ನಿವೃತ್ತವಾಗುತ್ತದೆ. ವಿಷಯಾದಿ ಸದ್ಭಾವೋ ಹಿ ಜಿಜ್ಞಾಸಾಯಾಹ ಕರ್ತವ್ಯತಾ ಖಲು ವಿಷಯಾದಿಮತ್ತಯ ವ್ಯಾಪ್ತ. ಅದಕ್ಕೆ ದೃಷ್ಟಾಂತಗಳನ್ನು ಕೊಡುತ್ತಾ ಇದ್ದಾರೆ.
ಕೃಷ್ಯಾದಿಕಂ ಹಿ ಸತಿ ವಿಷಯಭೂತೆ ಭೂಮ್ಯಾದೌ ಪ್ರಯೋಜನೆ ಚ ಸಸ್ಯಾದಿಗಮಾದೌ ಅಧಿಕಾರಿಣಿ ಚ ಕೃಷೀವಲಾದೌ ಕರ್ತವ್ಯಂ ಉಪಲಬ್ಧಂ. ಈಗ ಕೃಷ್ಯಾದಿಗಳು ಕರ್ತವ್ಯ ಅಂತ ಕಂಡಿದೆ. ಕೃಷಿಯನ್ನು ಮಾಡ್ತಾರೆ, ಕೃಷಿವಳನ್ನು ಕೃಷಿಯನ್ನು ಮಾಡುತ್ತಾನೆ. ಆ ಕೃಷ್ಯಾದಿಗಳಿಗೆ ಕರ್ತವ್ಯತ್ವ ಅಂತ ಅನ್ನೋದು ಯಾವಾಗಿರುತ್ತದ? ಭೂಮಿ ಇರಬೇಕು, ವಿಷಯವಾದಂತಹ ಕೃಷಿಯನ್ನು ಮಾಡೋದಕ್ಕೆ ವಿಷಯವಾದಂತಹ ಭೂಮಿ ಇರಬೇಕು. ಮತ್ತು ಪ್ರಯೋಜನವಾದಂತಹ ಸಸ್ಯಾದಿಗಮ, ಸಸ್ಯದ ಪ್ರಾಪ್ತಿ ಅಂತ ಅನ್ನೋದಿರಬೇಕು. ಮತ್ತು ಅವನು ಕೃಷಿವಲ ಅಂತಂದರೆ ಅಲ್ಲಿ ಅವನ ಅಧಿಕಾರಿಯೂ ಆಗಿರಬೇಕು. ಅಂತಹ ವಿಷಯ, ಪ್ರಯೋಜನ, ಅಧಿಕಾರಿ ಮತ್ತು ಸಂಬಂಧಗಳಿದ್ದಾಗಲೇ ಆ ಕೃಷ್ಯಾದಿಗಳು ಕರ್ತವ್ಯ ಅಂತ ಕಂಡಿದೆ. ಯಾವನ ಹತ್ರ ಭೂಮಿನೇ ಇಲ್ಲ, ನೀನು ಕೃಷಿ ಮಾಡು ಅಂತಂದರೆ ಅವ ಎಲ್ಲಿಂದ ಮಾಡ್ತಾನೆ? ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ವಿಷಯವಾದಂತಹ ಭೂಮಿ ಇರಬೇಕು. ಮತ್ತು ಸುಮ್ಮನೆ ನೀನು ಮರುಭೂಮಿಯಲ್ಲಿ ಕೃಷಿ ಮಾಡು ಅಂತಂದರೆ ಯಾರು ಮಾಡ್ತಾರೆ? ಮಾಡೋದಿಲ್ಲ. ಯಾಕೆಂದರೆ ಅಲ್ಲಿ ಯಾವುದೇ ವಿಧವಾದಂತಹ ಪ್ರಯೋಜನ ಅಂತ ಅನ್ನೋದಿಲ್ಲ. ಸಸ್ಯಾದಿಗಮ ಎಲ್ಲಿ? ಸಸ್ಯಶ್ಯಾಮಲವಾದಂತಹ ಭೂಮಿಯಲ್ಲಿ ನಮಗೆ ಸಸ್ಯಾದ್ಯಗಮ ಅಂತ ಅನ್ನೋದಾಗುತ್ತದೆ. ಆದ್ದರಿಂದಾಗಿ ಯಾವುದೋ ಮೇರು ಭೂಮಿಯಲ್ಲಿ ಮಾಡಿದ್ರೆ ಅಲ್ಲಿ ಪ್ರಯೋಜನ ಅಂತ ಅನ್ನೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಕೃಷ್ಯಾದಿಗಳು ವಿಷಯಾದಿಗಳಿದ್ದಾಗಲೇ ಕರ್ತವ್ಯ ಎಂಬುದಾಗಿ ಕಂಡಿದೆ. ಸಾಚ ವ್ಯಾಪಿಕಾ ವ್ಯಾವರ್ತಮಾನ ಇತೋ ವ್ಯಾಪ್ಯಾಮಪಿ ಕರ್ತವ್ಯತಾಂ ವ್ಯಾವರ್ತಯತಿ ಇತಿ ಪ್ರತಿಬಂಧ ಸಿದ್ಧಿ. ಹಾಗಾಗಿ ವ್ಯಾಪಕವಾಗಿದೆ ಯಾವುದು? ವಿಷಯಾದಿಮತ್ತ ಅಂತ ಅನ್ನೋದು ವ್ಯಾಪಕವಾಗಿದೆ, ಕರ್ತವ್ಯತ್ವ ಅಂತ ಅನ್ನೋದು ವ್ಯಾಪ್ಯವಾಗಿದೆ. ಅಂತಹ ವ್ಯಾಪಕವಾದಂತಹ ವಿಷಯಾದಿಮತ್ತ ಅಂತ ಅನ್ನೋದು ಇರಲಿಲ್ಲ ಅಂತಾದರೆ ಆಗ ವ್ಯಾಪ್ಯವಾದಂತಹ ಕರ್ತವ್ಯತ್ವ ಅಂತ ಅನ್ನೋದು ಕೂಡ ನಿವೃತ್ತವಾಗುತ್ತದೆ ಎಂಬುದಾಗಿ ಕರ್ತವ್ಯತ್ವಕ್ಕೆ ವಿಷಯಾದಿಮತ್ತದಿಂದಾಗಿ ಪ್ರತಿಬಂಧ ಅಂತಂದರೆ ವ್ಯಾಪ್ತಿ ಅಂತ ಅನ್ನೋದು ಸಿದ್ಧವಾಗುತ್ತದೆ. ವಿಷಯಾದಿ ಸದ್ಭಾವೋ ಹಿ ಜಿಜ್ಞಾಸಾಯ ಕಾರಣಂ ನ ಚ ಕಾರಣಾಭಾವೇ ಕಾರ್ಯಂ ಉತ್ಪತ್ತಂ ಅರ್ಹತಿ. ವಿಷಯಾದಿ ಸದ್ಭಾವ ಅಂತ ಅನ್ನೋದೇನಿದೆಯೋ ಅದು ಜಿಜ್ಞಾಸಕ್ಕೆ ಕಾರಣವಾಗಿದೆ. ಅಂತಹ ಕಾರಣವಾದಂತಹ ವಿಷಯಾದಿ ಸದ್ಭಾವ ಅಂತ ಅನ್ನೋದಿಲ್ಲ ಅಂತಾದರೆ ಆಗ ಜಿಜ್ಞಾಸ ಅಂತ ಅನ್ನೋದು ಹುಟ್ಟಲು ಸಾಧ್ಯವಿಲ್ಲ. ಯಾವುದು ವಿಷಯಶೂನ್ಯವಾದದ್ದು ಯಾವುದಾದ್ರೂ ಅಕರ್ತವ್ಯ ಅಂತ ಅನ್ನೋದು ಕಂಡಿದೆಯಾ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ವಿಷಯಶೂನ್ಯತ್ವಾಧಿ ಸಮನಸ್ಕ ಇಂದ್ರಿಯ ಸನ್ನಿಕೃಷ್ಟಸ್ಯ ಸ್ಪೀತಾಲೋಕ ಮಧ್ಯವರ್ತಿನೋ ಘಟಸ್ಯ ನ ಜಿಜ್ಞಾಸಾ ಕ್ರಿಯತೆ. ಅಂದರೆ ವಿಷಯಾದಿ ಸದ್ಭಾವ ಅಂತಲೂ ಜಿಜ್ಞಾಸಕ್ಕೆ ಕಾರಣವಾದಂತಹ ವಿಷಯಾದಿಗಳಿಲ್ಲದೇ ಇರುವಾಗ ಜಿಜ್ಞಾಸ ಕಂಡಿಲ್ಲ ಅಂತ ಅನ್ನೋದನ್ನು ದೃಷ್ಟಾಂತ ಪುರಸ್ಸರವಾಗಿ ತೋರಿಸಿಕೊಡುತ್ತಾ ಇದ್ದಾರೆ. ಈಗ ಚೆನ್ನಾಗಿ ಸೂರ್ಯನ ಬೆಳಕಿನಲ್ಲಿ ಒಂದು ಘಟ ಅಂತ ಅನ್ನೋದಿದೆ, ಗಡಿಗೆ ಅಂತ ಅನ್ನೋದಿದೆ. ಆ ಗಡಿಗೆಯನ್ನು ನಾವು ನೋಡುತ್ತಾ ಇದ್ದೇವೆ. ನಮ್ಮ ಮನಸ್ಸು ಕೂಡ ಇಂದ್ರಿಯದ ಜೊತೆಗೆ ಸನ್ನಿಕೃಷ್ಟವಾಗಿದೆ. ಅಂದರೆ ಅಲ್ಲೇ ನಮ್ಮ ಮನಸ್ಸು ಇದೆ, ಮತ್ತು ಇಂದ್ರಿಯವೂ ಕೂಡ ಘಟದ ಜೊತೆಗೆ ಸನ್ನಿಕೃಷ್ಟವಾಗಿದೆ, ಮತ್ತು ಆಲೋಕವೂ ಇದೆ. ಇಂತಹ ಸ್ಪೀತಾಲೋಕ ಮಧ್ಯವರ್ತಿಯಾದಂತಹ ಸಮನಸ್ಕ ಇಂದ್ರಿಯ ಸನ್ನಿಕೃಷ್ಟವಾದಂತಹ ಯಾವ ಘಟವಿದೆಯೋ ಅದು ಘಟನೋ ಅಲ್ಲನೋ ಅಂತ ಯಾರಾದರೂ ವಿಚಾರವನ್ನು ಮಾಡ್ತಾರಾ? ಮಾಡೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ವಿಷಯ ಅಂತನೂ ಸಿದ್ಧವಾಗಿಬಿಟ್ಟಿದೆ. ಯಾವುದು ವಿಷಯ ಅಂತ ಆಗುತ್ತೆ ಜಿಜ್ಞಾಸಕ್ಕೆ? ಸಂದಿಗ್ಧಶ್ಚ ಅರ್ಥ ನ್ಯಾಯ ವಿಷಯ. ಯಾವುದು ಸಂದಿಗ್ಧವಾದಂತಹ ಅರ್ಥವಿದೆಯೋ ಅದೇ ನ್ಯಾಯ ವಿಷಯವಾಗುತ್ತದೆ, ಅದೇ ವಿಚಾರಕ್ಕೆ ವಿಷಯ ಅಂತ ಅನ್ನೋದು ಆಗುತ್ತದೆ. ಈಗ ಅದು ಸಂದಿಗ್ಧವಾಗಿಲ್ಲ, ಹಾಗಾಗಿ ಆ ಘಟದ ಜಿಜ್ಞಾಸವನ್ನು ಯಾರೂ ಕೂಡ ಮಾಡೋದಿಲ್ಲ. ಇನ್ನು ಪ್ರಯೋಜನ ವಿಕಲತ್ವಾತ್ ಖಲು ಸಂದಿಗ್ಧಮಪಿ ವಾಯಸ ದಶನಾಧಿಕಂ ನ ಜಿಜ್ಞಾಸ್ಯತೆ. ಈಗ ವಾಯಸ ಅಂದರೆ ಕಾಗಿ, ಆ ಕಾಗಿಗೆ ದಶನ ಅಂತಂದರೆ ಹಲ್ಲು ಅದೆಷ್ಟಿದೆ ಅಂತ ಯಾರಾದರೂ ವಿಚಾರ ಮಾಡಲಿಕ್ಕೆ ಹೋಗ್ತಾರಾ? ಹೋಗೋದಿಲ್ಲ. ಯಾಕೆಂದರೆ ಅದರಿಂದಾಗಿ ಯಾವುದೇ ವಿಧವಾದಂತಹ ಪ್ರಯೋಜನ ಅಂತ ಅನ್ನೋದಿಲ್ಲ. ಪ್ರಯೋಜನ ವಿಕಲತ್ವಾತ್ಗಳು ಯಾವುದೇ ವಿಧವಾದಂತಹ ಪ್ರಯೋಜನ ಇಲ್ಲದೇ ಇದ್ದದರಿಂದಾಗಿ ಕಾಗಿಗೆ ಎಷ್ಟು ಹಲ್ಲುಗಳಿವೆ ಅಂತನ್ನೋದರ ವಿಚಾರವನ್ನು ಯಾರೂ ಮಾಡಲಿಕ್ಕೆ ಹೋಗೋದಿಲ್ಲ. ಇನ್ನು ಸಂಬಂಧ ವೈಧರ್ಯಾಧಿ ಸಪ್ರಯೋಜನಂ ಸವಿಷಯಮಪಿ ಶಬ್ದಜ್ಞಾನಂ ಅರ್ಥಯಮಾನಃ ನ ವೈದ್ಯಕೆ ಪ್ರವರ್ತತೆ. ಇನ್ನು ಪ್ರಯೋಜನದ ಮತ್ತು ವಿಷಯನೂ ಅದ, ಹಾಗಿದ್ರೂ ಕೂಡ ಸಂಬಂಧ ಇರಲಿಲ್ಲ ಅಂತಾದರೆ ಆಗ ಅಲ್ಲಿ ಪ್ರವೃತ್ತರಾಗೋದಿಲ್ಲ. ಹೇಗೆ ಅಂತಂದರೆ ಈಗ ವೈದ್ಯಶಾಸ್ತ್ರ, ಆ ವೈದ್ಯಶಾಸ್ತ್ರದಲ್ಲಿ ಯಾವನು ವೈದ್ಯ ವೃತ್ತಿಯಲ್ಲಿ ಹೋಗಬೇಕು ಅಂತಿರ್ತಾನೋ ಅವನು ಅಲ್ಲಿ ಪ್ರವೃತ್ತನಾದರೂ ಕೂಡ ಯಾವನು ಶಬ್ದಜ್ಞಾನವನ್ನು ಅಂದರೆ ವ್ಯಾಕರಣಾದಿ ಶಬ್ದಶಾಸ್ತ್ರವನ್ನು ಓದಬೇಕು ಅಂತ ಅಪೇಕ್ಷೆ ಇರುತ್ತದೆಯೋ ಅವನು ವೈದ್ಯಶಾಸ್ತ್ರದಲ್ಲಿ ಪ್ರವೃತ್ತ ಆಗ್ತಾನ? ಆಗೋದಿಲ್ಲ. ಯಾಕೆ? ವೈದ್ಯಶಾಸ್ತ್ರಕ್ಕೆ ಯದ್ಯಪಿ ಪ್ರಯೋಜನ ಇದೆ, ವಿಷಯನೂ ಇದೆ, ಹಾಗಿದ್ದರೂ ಕೂಡ ಇವನಿಗೆ ಅಲ್ಲಿ ಅಭಿರುಚಿ ಅಂತನ್ನೋದಿಲ್ಲ. ಹಾಗಾಗಿ ಇವನಿಗೂ ಮತ್ತು ಆ ವೈದ್ಯಶಾಸ್ತ್ರಕ್ಕೂ ಸಂಬಂಧ ಅಂತನ್ನೋದಿಲ್ಲದೇ ಇದ್ದದರಿಂದ ಈ ಸಂಬಂಧ ವೈಧರ್ಯಾದಿ ಸಪ್ರಯೋಜನಂ ಸವಿಷಯಮಪಿ ಶಬ್ದಜ್ಞಾನಂ ಅರ್ಥಯಮಾನೋ ನ ವೈದ್ಯಕೆ ಪ್ರವರ್ತತೆ. ಆ ವೈದ್ಯಶಾಸ್ತ್ರದಲ್ಲಿ ಅವನು ಪ್ರವರ್ತನಾಗೋದಿಲ್ಲ. ನ ಅಧಿಕಾರ ವಿರಹಾಚ್ಚ ನ ಮುಮುಕ್ಷೋ ವಾತ್ಸ್ಯಾಯನೇ ಪ್ರವೃತ್ತಿ. ಆಮೇಲೆ ವಾತ್ಸ್ಯಾಯನ ಕಾಮಶಾಸ್ತ್ರದಲ್ಲಿ ಮುಮುಕ್ಷ ಆದಂತಹ ಪುರುಷನು, ಕಾಮಿಯಾದಂತಹ ಪುರುಷನು ವಾತ್ಸ್ಯಾಯನ ಶಾಸ್ತ್ರದಲ್ಲಿ ಪ್ರವರ್ತನಾದರೂ ಕೂಡ ಮುಮುಕ್ಷ ಆದಂತಹ ಪುರುಷನು ವಾತ್ಸ್ಯಾಯನ ಶಾಸ್ತ್ರದಲ್ಲಿ ಪ್ರವರ್ತನ ಆಗೋದಿಲ್ಲ. ಯಾಕೆ? ಅವನಿಗೆ ಅಲ್ಲಿ ಅಧಿಕಾರ ಅಂತ ಅನ್ನೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ವಿಷಯ ಮತ್ತು ಪ್ರಯೋಜನ ಸಂಬಂಧ ಅಧಿಕಾರಿಗಳು ಇಲ್ಲದೇ ಇದ್ದಾಗ ಅಲ್ಲಿ ಪ್ರವೃತ್ತರಾಗೋದಿಲ್ಲ ಅಂತನ್ನೋದು ಕಂಡಿದೆ. ಹಾಗಾಗಿ
ಜಿಜ್ಞಾಸ ಅಂತ ಅನ್ನೋದು ಇರಬೇಕು ಅಂದರೆ ಆಗ ವಿಷಯಾದಿ ಸದ್ಭಾವ ಅಂತ ಅನ್ನೋದು ಇರಲೇಬೇಕು. ವಿಷಯಾದಿ ಸದ್ಭಾವ ಅಂತ ಅನ್ನೋದು ಕಾರಣವಾಗಿದೆ. ಆ ಕಾರಣವಾದಂತಹ ವಿಷಯಾದಿ ಸದ್ಭಾವ ಅಂತ ಅನ್ನೋದು ಇರಲಿಲ್ಲ ಅಂತ ಆದರೆ ಆಗ ಜಿಜ್ಞಾಸ ಅಂತ ಅನ್ನೋದು ಕೂಡ ಉಪಪನ್ನವಾಗೋದಿಲ್ಲ ಅಂತನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದಿನ ವಿಷಯವನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.